ಹಲೋ ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಮತ್ತೊಂದು ವಿಡಿಯೋಗೆ. ನಮ್ಮ ಕಾರ್ ವಿಡಿಯೋಗೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕೈತೆ, ಮಾತ್ರ ಕ್ರೇಜಿ ರೆಸ್ಪಾನ್ಸ್. ಅದಕ್ಕೋಸ್ಕರ ನಿಮ್ಮ ಕಮೆಂಟ್ಗೋಸ್ಕರ ಅಂತಲೇ ನಾನು ತಿರ್ಗಾ ಮೈಲೇಜ್ ಚೆಕ್ಕು, ಟಾಪ್ ಸ್ಪೀಡ್ ಚೆಕ್ ಇದು ಮಾಡ್ತಾಯಿದ್ದೀನಿ ವಿಡಿಯೋ ಇದರಲ್ಲಿ. ಬನ್ನಿ, ಫಸ್ಟು ನಾನು ನಿಮಗೆ ಮೈಲೇಜ್ ಏನು ಓಡಿತ್ತು. ನನ್ನ ಗಾಡಿ ಫಸ್ಟ್ ಸರ್ವಿಸ್ ಆಗಿದೆ ಆಲ್ರೆಡಿ. ಫಸ್ಟ್ ಸರ್ವಿಸ್ ಆಗಲಿ ಟಾಪ್ ಸ್ಪೀಡ್ ಚೆಕ್ ಮಾಡೋದಕ್ಕೆ ಅಂತ ಬಿಟ್ಟಿದ್ದೆ ನಾನು. ಇವಾಗ ತೋರಿಸ್ತೀನಿ ಬನ್ನಿ ಏನೇನಿದೆ ಅಂತ. ಓಕೆ, ಬಟ್ ಇದು ಚಿಕ್ಕ ಇಂಜಿನ್ ಅಲ್ವಾ, ಹಂಗಾಗಿ ಒಂದು ಸ್ವಲ್ಪ ಶೇಕ್ ಬರುತ್ತೆ ಸ್ಟಾರ್ಟ್ ಆಗ್ಬೇಕಾದ್ರೆ. ಇಲ್ಲಿ ಕೈ ಇಡ್ತೀನಿ, ಒಂಚೂರು ಹಿಂದೆ ಈಗ ಫೀಲ್ ಆಗುತ್ತೆ ನೋಡಿ. ಇಷ್ಟು ಶೇಕ್ ಬಂದೇ ಬರುತ್ತೆ ಗಾಡಿ ಸ್ಟಾರ್ಟ್ ಆಗ್ಬೇಕಾದ್ರೆ. ನನಗೆ ಫಸ್ಟ್ ಸರ್ವಿಸ್ ಆಗೋವರೆಗೂ ನಾನು ಓಡಿಸಿ 26 ಆಲ್ಟೋದಲ್ಲಿ ನನಗೆ ಕಾಣಿಸಿದ್ದು ಏನೇನಂತ ಇದನ್ನ ಹೇಳ್ತೀನಿ. ಇದೊಂದು ಶೇಕ್ ಬರುತ್ತೆ. ಇದು ಬಿಟ್ಟರೆ ಮಿಕ್ಕಿದ್ದು ಟಾಪ್ ಸ್ಪೀಡ್ ಹೋಗ್ಬೇಕಾದ್ರೆ ನಮಗೆ 100 ಮುಂಚೆ ಆಲ್ಟೋ ಇದ್ದಿದ್ದೆಲ್ಲ ನಾನು ಯೂಸ್ ಮಾಡಿದ್ದೀನಿ, ಸುಮ್ಮನೆ ಹೇಳ್ತಲ್ಲ. ಮುಂಚೆ ಇದ್ದಿದ್ದ ಆಲ್ಟೋದಲ್ಲಿ ಎಬೋ 100 ಕ್ರಾಸ್ ಮಾಡಿದ್ವಿ ಅಂದರೆ ಗಾಡಿ ಶೇಕ್ ಆಗ್ತಾಯಿತ್ತು, ಅದಂತೂ ನಿಜ. ಬಟ್ ಈ ಗಾಡಿಯಲ್ಲಿ ಅದಿಲ್ಲ, ವೈಬ್ರೇಷನ್ ಇಲ್ಲ. ಅದು ಬಿಟ್ಟು ನನಗೆ ಈಗ ಓಡಿಸಿದ್ಮೇಲೆ ನಾನು ಲಾಸ್ಟ್ ವೀಡಿಯೋ ಮಾಡಿದಾಗ ಇದ್ರದ್ದು ಏನೇನು ಸ್ಪೆಸಿಫಿಕೇಷನ್ನು ಏನು ಇಷ್ಟ ಆಗಿಲ್ಲ ಅಂತ ಹೇಳಿದ್ದೆ. ಬಟ್ ಇವಾಗ ನನಗೆ ಇದು ಓಡಿಸೋದಕ್ಕೆ ಫೀಲ್ ಹೆಂಗಿದೆ, ಟಾಪ್ ಸ್ಪೀಡ್ ಹೊಡಿಬೇಕಾದ್ರೆ ಏನು ಮೈನಸ್ ಇದೆ, ಏನು ಪ್ಲಸ್ ಇದೆ ಅದನ್ನು ಹೇಳ್ತೀನಿ. ಗಾಡಿ ಕರೆಕ್ಟಾಗೆ 912 ಕಿಲೋಮೀಟ್ರ್ ಓಡೈತೆ. ಇಲ್ಲಿವರೆಗೂ ಕೊಟ್ಟಿರೋ ಮೈಲೇಜು 16.3, ಅಂದರೆ ನನಗೆ 19ವರೆಗೂ ಬಂದಿದೆ ಇದೇ ಥರ ಮೈಲೇಜು. ಇಲ್ಲಿ ಸಿಟಿ ಒಳಗಡೆ ಓಡಾಡ್ತಾ ಇದ್ದೀನಿ 3 ದಿನದಿಂದ. ಇದಕ್ಕೆ 16.3, ಅಂದರೆ ನೆನ್ನೆಯಿಂದ ಇಲ್ಲೇ ಓಡಾಡ್ತಾ ಇದ್ದೀನಿ ಲೋಕಲಲ್ಲಿ. 16.3 ಬಂದಿದೆ. ಆ್ಯಕ್ಚುಲಿ ಅವ್ರು ಶೋರೂಮಲ್ಲಿ ಕ್ಲೈಮ್ ಮಾಡಿರೋದೇನು ಅಂದರೆ, ಸಿಟಿಯಲ್ಲಿ ಓಡಾಡಿದ್ರೆ 22-23 ಬರುತ್ತೆ, ಹೈವೇಲಿ ಹೋದರೆ 25 ಫಿಕ್ಸು, 24 ಅಂತೂ ಪಕ್ಕಾ ಬರುತ್ತೆ ಅಂತ ಹೇಳಿದ್ರು. ಬಟ್ ಇಷ್ಟು ಮೈಲೇಜ್ ಡ್ರಾಪ್ ಆಗಿದೆ. ನಾನು ಅವ್ರಿಗೆ ಶೋರೂಮಲ್ಲಿ ಫಸ್ಟ್ ಸರ್ವಿಸಲ್ಲಿ ಹೇಳಿದ್ದೆ. ಆ್ಯಕ್ಚುಲಿ ನಂದು 850ಗೆ ಮಾಡಿಸಿದ್ದೆ ನಾನು ಫಸ್ಟ್ ಸರ್ವಿಸು. ನಾನು ಅವ್ರಿಗೆ ಹೇಳಿದೆ ಮೈಲೇಜ್ ಡ್ರಾಪ್ ಆಗ್ತಾಯಿದೆ ಈ ಥರ. ಮತ್ತು ಸ್ಟೇರಿಂಗ್ ಸ್ವಲ್ಪ ಹಾರ್ಡ್ ಇತ್ತು ಆವಾಗ ನಾನು ಸ್ಟಾರ್ಟಿಂಗ್ ತಗೊಂಡಾಗ. ಈಗ ಓಕೆ, ಫಸ್ಟ್ ಸರ್ವಿಸ್ ಆದಮೇಲೆ ಚೆನ್ನಾಗಿದೆ. ಮೈಲೇಜ್ ಮಾತ್ರ ಇದು ಈ ಕಾರ್ಗೆ ಈ ಮೈಲೇಜ್ ಅಲ್ವೇ ಅಲ್ಲ. ಈ ಮೈಲೇಜ್ ಎಲ್ಲ ತಾಂಡು ಈ ಕಾರ್ ಹೊಡೆದ್ಬಿಟ್ರೆ ಅಷ್ಟೇ ಆಗೋಯ್ತು. ಬಟ್ AC ನಾನು ರೆಗ್ಯುಲರ್ AC ಯೂಸ್ ಮಾಡಿದ್ದೀನಿ. 2 ಪಾಯಿಂಟ್ AC ಇಟ್ಟು ಹೊಡೆದಿದ್ದೀನಿ ನಾನು. ಯಾವಾಗ ಕಾರ್ ಆನ್ ಮಾಡಿದ್ರು ವಿತೌಟ್ AC ಹೋಗೇ ಇಲ್ಲ ಇಲ್ಲಿವರೆಗೂ. ಅದಾದ್ರೂ 20-21 ಅಂತೂ ಫಿಕ್ಸ್ ಮೈಲೇಜ್ ಬರಲೇಬೇಕು. ಬಟ್ ಇದು ಅದೊಂದು ವಿಷಯದಲ್ಲಿ ಡ್ರಾಪ್ ಆಗಿದೆ. ಈಗ ನಾನು ನಿಮಗೆ ಟಾಪ್ ಸ್ಪೀಡ್ ತೋರಿಸ್ತೀನಿ, ಎಷ್ಟು ಹೋಗುತ್ತೆ, ಎಷ್ಟು ಹೋಗ್ಬೋದು, ಎಷ್ಟು ಹೋದರೆ ಶೇಕ್ ಆಗುತ್ತೆ, ಶೇಕ್ ಆಗಲ್ಲ. ಆಮೇಲೆ ಮೈಲೇಜ್ ಇಲ್ಲಿಂದ ಎಷ್ಟು ದೂರ ಹೋದ್ಮೇಲೆ ಮೈಲೇಜ್ ಎಷ್ಟು ಇಂಪ್ರೂವ್ ಆಗುತ್ತೆ ಅಂತಲೂ ನಿಮಗೆ ತೋರಿಸ್ತೀನಿ. ಲಾಸ್ಟ್ ಮೈಲೇಜ್ ನನಗೆ ಸಿಕ್ಕಿರೋದು ಫಸ್ಟ್ ಸರ್ವಿಸ್ ಆದಮೇಲೆ ಸಿಕ್ಕಿರೋದು. ನೆಕ್ಸ್ಟ್ ಸರ್ವಿಸ್ ಆದಮೇಲೂ ತೋರಿಸ್ತೀನಿ ಎಷ್ಟು ಮೈಲೇಜ್ ಬಂತು, ಆಮೇಲೆ ಎಷ್ಟು ಟಾಪ್ ಸ್ಪೀಡ್ ಹೋಗೋದಕ್ಕೆ ಪರ್ಫೆಕ್ಟ್ ಇದೆ ಅಂತ. ಫಸ್ಟ್ ಸರ್ವಿಸ್ ಆದಮೇಲೆ ಚೆಕ್ ಮಾಡಿ ಟಾಪ್ ಸ್ಪೀಡ್ ಅಂದಿದ್ರು, ಅದಕ್ಕೆ ಫಸ್ಟ್ ಸರ್ವಿಸ್ ಆದ ತಕ್ಷಣವೇ ವೀಡಿಯೋ ಮಾಡ್ತಾಯಿದ್ದೀನಿ. 2 ಡೇಸ್ ಆಗಿದೆ ಅಷ್ಟೇ ಫಸ್ಟ್ ಸರ್ವಿಸ್ ಆಗಿ. ಮೈಲೇಜ್ ಇಷ್ಟು ಬಂದಿದೆ, 16.3. ರೇಂಜ್ 46 ತೋರಿಸ್ತಾ ಇದೆ. ಇನ್ನೂ ಹೆಚ್ಚು ಕಡಿಮೆ ಎಷ್ಟಿದೆ ಗೊತ್ತಾ, ಒಂದು 5 ಲೀಟ್ರ್ ಪೆಟ್ರೋಲು ಪ್ಲಸ್ 10 ಲೀಟ್ರ್ ಪೆಟ್ರೋಲ್ ಇದೆ ಇನ್ನೂ ಇದರಲ್ಲಿ. ರೇಂಜ್ ತೋರಿಸ್ತಾ ಇರೋದು ಬರೀ 46 ಅಷ್ಟೇ. 2 ಪಾಯಿಂಟ್ AC ಇಟ್ಟಿದ್ದೀನಿ, ರೆಗ್ಯುಲರ್ AC ಆನ್ ಆಗಿರುತ್ತೆ ಯಾವಾಗಲೂ. 1 ಪಾಯಿಂಟ್ ಅಂತೂ ಇಟ್ಟಿರ್ತೀನಿ ಪಕ್ಕ. ಟೋಟಲ್ ಕಿಲೋಮೀಟ್ರ್ ರನ್ ಆಗಿರೋದು 912 ಕಿಲೋಮೀಟ್ರು. ಇವಾಗ ಟೋಟಲ್ ಎಷ್ಟು ಕಿಲೋಮೀಟ್ರ್ ಓಡಿಸ್ತೀವಿ, ಟಾಪ್ ಸ್ಪೀಡ್ ಎಷ್ಟು ಅಂತ ಚೆಕ್ ಮಾಡೋಣ ಬನ್ನಿ. ಗಾಡಿ ಆನ್ ಆಯಿತು. 1 ಪಾಯಿಂಟ್ AC ಇಟ್ಟು ಚೆಕ್ ಮಾಡ್ತೀನಿ ಎಷ್ಟು ಟಾಪ್ ಸ್ಪೀಡ್ ಹೋಗುತ್ತೆ ಅಂತ. 1 ಪಾಯಿಂಟ್ ACಯಲ್ಲಿದೆ. ಇವಾಗ ಟಾಪ್ ಸ್ಪೀಡ್ ಚೆಕ್ ಮಾಡೋಣ ಎಷ್ಟೋಗುತ್ತೆ ಅಂತ. ಆಮೇಲೆ AC ಆಫ್ ಮಾಡೋನು ಚೆಕ್ ಮಾಡ್ತೀನಿ ಎಷ್ಟೋಗುತ್ತೆ ಅಂತ ಹೇಳ್ಬಿಟ್ಟು. ಸೆಕೆಂಡ್ ಗೇರಲ್ಲಿ 60 ಈಸಿಯಾಗಿ ಹೋಗುತ್ತೆ. ಥರ್ಡಲ್ಲಿ 80 ಹತ್ತಿಸ್ಬೋದು. 100 ಎಲ್ಲ ಈಸಿಯಾಗಿ ಹೋಗುತ್ತೆ, ಕ್ರೇಜಿ. 5th ಹಾಕಿದ್ದೀನಿ ಇವಾಗ. ಈಗ ನೋಡೋಣ ಬನ್ನಿ.
145 ಹೋಯ್ತು, ಈಸಿಯಾಗಿ 145 ಹೋಗುತ್ತೆ, ಅಷ್ಟೊಂದೇನಿದಿಲ್ಲ. ಎ ಸಿ ಹಾಕ್ಕೊಂಡು ಮತ್ತೆ ವಿತೌಟ್ ಎ ಸಿ ನಾನು ಹೊಡೆದಿರೋದು, ವಿತ್ ಎ ಸಿ ಹೊಡೆದಿರೋದು. ವಿತೌಟ್ ಎ ಸಿ ಅಂದರೆ ನಿಮಗೆ ಮಾರುತಿ ಬಗ್ಗೆ ಗೊತ್ತು, ವಿತ್ ಎ ಸಿ ಅಂದರೆ ಕ್ರೇಜಿಯಾಗಿ ಹೊಡೆಯುತ್ತೆ, ಪಿಕಪ್ಪು ಎಲ್ಲ ಕ್ರೇಜಿ ಇರುತ್ತೆ ಅಂತೇಳಿ. ಲಾಸ್ಟ್ 150 160 ಹೋಗ್ಬೋದು ಅಂತ ನನ್ನ ಅಭಿಪ್ರಾಯ. ನೆಕ್ಸ್ಟ್ ಸರ್ವಿಸ್ ಮಾಡಿಸಿದ್ಮೇಲೆ ನಿಮಗೆ ಎಷ್ಟು ಇನ್ನೂ ಟಾಪ್ ಸ್ಪೀಡ್ ಹೋಗುತ್ತೆ ಅಂತ ಚೆಕ್ ಮಾಡೋಣ. 150 ಅಂತೂ ಪಕ್ಕ ಹೋಗುತ್ತೆ. 145 ಇವಾಗ ಹೋಯ್ತು, 150 ಅಂತೂ ಹೋಗಿರೋದು. 150ಗೆ ಸ್ವಲ್ಪ ಇದಾಗುತ್ತೆ. 150ವರೆಗೂ ನನಗೆ ಒಂದು ಸಿಂಗಲ್ ಹ್ಯಾಂಡಲ್ಲಿ ನಾನು ಟ್ರೈ ಮಾಡಿದ್ದೀನಿ, ಒಂದೇ ಒಂದು ಚೂರು ಸಹ ಸ್ಟೇರಿಂಗ್ ಶೇಕ್ ಬಂದಿಲ್ಲ, ನನಗೆ ಭಯನೂ ಆಗಿಲ್ಲ. ಮೈಲೇಜು ಮೈಲೇಜು 16.3 ಇದೆ ನೋಡಿ. ನನಗೆ ಕೊಡ್ತಾರೋ ಅವರೇಜ್ ಮೈಲೇಜ್ ಇಷ್ಟೇ. ಶೋರೂಮ್ ಅವ್ರು ಹೇಳ್ತಾರೆ ಇದನ್ನು ಚೆಕ್ ಮಾಡಿ ನೀವು ಕ್ಲೈಮ್ ಮಾಡೋದಕ್ಕಾಗಲ್ಲ, ಅವರೇಜ್ ಮೀಟ್ರು ಕರೆಕ್ಟಾಗಿ ತೋರಿಸಲ್ಲ, ನೀವು ಪೆಟ್ರೋಲ್ ಹಾಕಿ ಚೆಕ್ ಮಾಡಿ ಅಂತ ಹೇಳಿದ್ರು. ಅದನ್ನು ಚೆಕ್ ಮಾಡಿದ್ದೀನಿ ನಿಮಗೆ. ಅದೊಂದು ವಿಡಿಯೋ ಕ್ಲಿಪ್ ಇದೆ, ನಾನು ಇದ್ರ ಲಾಸ್ಟಲ್ಲಿ ತಗೊಂಡಿರೋದು, ಅದನ್ನು ಹಾಕ್ತೀನಿ, ಇಲ್ಲಿಗೂ ಹಾಕ್ತೀನಿ. ಎಷ್ಟು ಕಿಲೋಮೀಟ್ರು ಓಡಿದೆ ಅಂತ ಗೊತ್ತಾಗುತ್ತೆ ನಿಮಗೆ ಅವರೇಜು. ಇದು 916 ಇರೋದಲ್ವಾ, ಅವರೇಜ್ 16.3, ರೇಂಜ್ 47 ತೋರಿಸ್ತಾ ಇದೆ. ನಾನು ಪೆಟ್ರೋಲ್ ಹಾಕ್ಸಿದ್ದೆ ಮೊನ್ನೆ, ಅದರದ್ದು ಕ್ಲಿಪ್ ಇದೆ, ಅದನ್ನ ಹಾಕ್ತೀನಿ ನಿಮಗೆ. ಅದನ್ನ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಅವರೇಜ್ ಇತ್ತು, ಎಷ್ಟು ರೇಂಜ್ ಓಡಿದೆ ಅಂತ ಹೇಳಿ. ಟಾಪ್ ಸ್ಪೀಡ್ ಮಾತ್ರ ಕ್ರೇಜ್. ಏನಂತೀರಮ್ಮ ಈ ಕಾರ್ಗೆ? 160 ಎಲ್ಲ ದೊಡ್ಡ ದೊಡ್ಡ ಗಾಡಿಗಳೇ ಮುಲ್ಕಾಡ್ತವೆ. 150ವರೆಗೂ ನಿನ್ಗೇನಾದ್ರು ಫೀಲ್ ಆಗ್ತೈತ ಕುತ್ಕೊಂಡಾಗ? ನನ್ಗಂತೂ ಏನು ಫೀಲ್ ಆಗಿಲ್ಲ, ಯಾಕಂದ್ರೆ ನಾನು ಹಳೆ ಆಲ್ಟೋ ಯೂಸ್ ಮಾಡಿದ್ದೀನಿ. ಯೂಸ್ ಮಾಡಿ ನಾನು ಹೇಳ್ಬೇಕು ಅಂದ್ರೆ ನನಗೆ ಇಷ್ಟ ಆಯ್ತು. ಇದು ಸ್ಪೀಡ್ ವಿಷಯದಲ್ಲಿ ಮಾತ್ರ ಸಖತ್ ಇಷ್ಟ ಆಯ್ತು, ಸುಮ್ಮನೆ ಹೇಳ್ಬಾರ್ದು. ಬಟ್ ಸೇಫ್ಟಿ ಇಲ್ಲ, ನಾವು ಯೂಸ್ ಮಾಡೋದಕ್ಕೆ ಎಮರ್ಜೆನ್ಸಿ ಬೇಕು ಅಂದಾಗ ಅಷ್ಟು ಯೂಸ್ ಮಾಡೋದಕ್ಕಷ್ಟೇ. ಸಣ್ಣ ಗಾಡಿ ತರ ಕಾಣಿಸುತ್ತೆ, ಬಟ್ ಒಳಗಡೆ ಕುತ್ಕೊಂಡು ಹೊಡಿಬೇಕಾದ್ರೆ ನಮಗೆ ಸಣ್ಣ ಗಾಡಿ ಹೊಡಿತಿದ್ದೀನಿ ಅಂತ ಫೀಲೇ ಆಗ್ತಿಲ್ಲ ನನಗೆ. 150ವರೆಗೂ ಅಂತೂ ನನಗೇನು ಫೀಲ್ ಆಗಲಿಲ್ಲ. 140 145 ಮೇಲೆ ಹತ್ತದ ಮೇಲೆ, 150 ಹತ್ತದ ಮೇಲೆ ಅಂದ್ಕೊಳ್ಳಿ, ಅವಾಗ ಒಂದು ಸ್ವಲ್ಪ ಶೇಕ್ ಬರುತ್ತೆ, ಗೊತ್ತಾಗುತ್ತೆ. ಅದು ಡ್ರೈವಿಂಗ್ ಮಾಡೋರಿಗೆ ಫೀಲ್ ಗೊತ್ತಿರುತ್ತೆ, ಅದ್ರದ್ದು ಸ್ವಲ್ಪ ಶೇಕ್ ಆಗ್ತಿರುತ್ತೆ. ಮಿಡಲ್ ಕ್ಲಾಸ್ ಅವ್ರಿಗೆಲ್ಲ ಮಾಮ್ ಅದು ಹೇಳೋ ವಿಷಯನೇ ಅಲ್ಲ. ಮಿಡಲ್ ಕ್ಲಾಸ್ ಅವ್ರಿಗೋಸ್ಕರ ಅಂತಾನೆ ಮಾರುತಿ ಗಾಡಿ ಇರೋದು ಇವಾಗ ಪ್ರೆಸೆಂಟ್. ಮಿಡಲ್ ಕ್ಲಾಸ್ ಅವ್ರಿಗೆ ಮಾಡ್ಸಿರೋ ಗಾಡಿ, ಅದ್ರ ಬಗ್ಗೆ ಮಾತಾಡಂಗೆ ಇಲ್ಲ. ಆಲ್ಟೋ ಬಿಟ್ರೆ ಸ್ವಿಫ್ಟ್, ಇದು 2 ಗಾಡಿ ಮಾತ್ರ ನೆಕ್ಸ್ಟ್ ಲೆವೆಲ್. ಮಿಡಲ್ ಕ್ಲಾಸ್ ಅವ್ರಿಗಂತಾನೆ ಬಿಟ್ಟಿರೋ ಗಾಡಿ ಅಂತ ಅನ್ಕೊಂಬಿಡಿ. ಬಟ್ ಓಡಿಸೋ ವಿಷಯದಲ್ಲಿ ನೀವು ಪರ್ಫೆಕ್ಟ್ ಇದ್ದೀರಾ ಅಂದರೆ ನೀವು ನಸೀಬು, ಆಯ್ತಾ? ನೀವು ಓಮಿನಿ ತಾಂಡ್ರು ಹೋಯ್ತೀರಾ, ಓಲ್ವೋ ತಾಂಡ್ರು ತುಮಕೂರು ರೋಡಲ್ಲಿ ಹೋಯ್ತಾರೆ, ನೀವು ಆ ಥರ ಸೇಫ್ಟಿ ನೋಡೋದಕ್ಕಾಗಲ್ಲ. ಬಟ್ ನಿಮ್ಮ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಇದೆ ಓಕೆ ಅನ್ನೋದಾದರೆ ಮಾತ್ರ ಮಾರುತಿ ಇಂಜಿನ್ ವಿಷಯದಲ್ಲಾಗಲಿ, ಸರ್ವಿಸ್ ವಿಷಯದಲ್ಲಾಗಲಿ, ಟಾಪ್ ಸ್ಪೀಡ್ ವಿಷಯದಲ್ಲಾಗಲಿ ಯಾವುದ್ರಲ್ಲೂ ಕಾಂಪ್ರಮೈಸ್ ಮಾಡಿಲ್ಲ ಅವನು. ಅವನು ಒಂದೇ ಒಂದು ಕಾಂಪ್ರಮೈಸ್ ಆಗಿರೋದು ಮೇಯ್ನ್ ಸೇಫ್ಟಿ ವಿಷಯದಲ್ಲಿ. ಅದೊಂದು ಮಾತ್ರ ಸೇಫ್ಟಿ ಹುಡ್ಕೊಂಡು ಹೋದ್ರೆ ಯಾವ ಕಾರು ಬೆಸ್ಟ್ ಅಲ್ಲ, ಎಲ್ಲ ಕಾರು ಇಲ್ಲ ಆಕ್ಸಿಡೆಂಟ್ ಆಗ್ತವೆ. ಬಟ್ ಟಾಟಾ ಗಾಡಿಗಳೆಲ್ಲ ತುಂಬಾ ಗಟ್ಟಿ ಇದೆ, ಅದು ಮಾತಾಡಂಗಿಲ್ಲ. ಚಿಕ್ಕ ಪುಟ್ಟದೆಲ್ಲ ಡ್ಯಾಮೇಜ್ ಆಗಲ್ಲ, ಅದು ಅಷ್ಟು ಸುಲಭವಾಗಿ ಆಗಲ್ಲ. ಬಟ್ ಈ ಇದ್ರಲ್ಲೆಲ್ಲ ಗೊತ್ತು, ಮಾರುತಿದೆಲ್ಲ ಜನಗಳಿಗೆ ಆಲ್ಮೋಸ್ಟ್ ಗೊತ್ತಾಗೈತೆ, ಇದ್ರಲ್ಲಿ ಏನಿಲ್ಲ ಪ್ಲಾಸ್ಟಿಕ್ ಬಿಟ್ರೆ. ಬಟ್ ಕೆಲವೊಂದ್ಸಲ ನಾವು ಬಾಡಿ ಒಳಗಡೆ ಚೆನ್ನಾಗಿರ್ಬೇಕು, ಮೇಲೆ ಏನೇ ಗಟ್ಟಿಗಿದ್ರು ಒಳಗಡೆ BP ಶುಗರು ಹಾರ್ಟ್ ಪೇಷಂಟ್ ಆಗಿದ್ರೆ ಏನು ಯೂಸ್ ಇಲ್ಲ. ಆ ಥರ ಇದು ಲೆಕ್ಕಾಚಾರ, ಆ ಲೆಕ್ಕಾಚಾರ ಮಾಡ್ತಾವಣವ್ರಿಗೆ. ನನ್ನ ಪ್ರಕಾರ ಆಲ್ಟೋ ಲೋಯರ್ ಮಿಡಲ್ ಕ್ಲಾಸ್, ಅಂದರೆ ನೀನು ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಇದೆಯಾ, ನಿನಗೆ ಕಾರ್ ತಗೊಬೇಕು ಅಂತ ಆಸೆ ಇತ್ತು, ಅವಶ್ಯಕತೆ ಇದೆ, ನಿನ್ನ ಫ್ಯಾಮಿಲಿ ಓಡಾಡಬೇಕು ಅಂತ ಇದ್ದಾಗ ಓಕೆ, ಬೆಸ್ಟ್ ಆಪ್ಷನ್ನು ನನಗೆ ತಿಳಿದಂಗೆ ನೀವು ಆಲ್ಟೋನ ಆರಾಮಾಗಿ ಚೂಸ್ ಮಾಡ್ಬೋದು. ಅದು ಬಿಟ್ಟರೆ ಇನ್ಯಾವುದು ನನಗೆ ತುಂಬ ವಿಷಯ ಹೇಳಬೇಕು ಅಂತ ಏನು ಅನಿಸಿಲ್ಲ ಇದರಲ್ಲಿ. ನಾನು ಇರೋದನ್ನೆಲ್ಲ, ಇನ್ನೇನಾದರೂ ಬೇಕು ನಿಮ್ಗೇನಾದರೂ ಈ ವಿಷಯದಲ್ಲಿ ಅಂದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕಿ, ನಾನು ನಿಮಗೆ ವಿಡಿಯೋ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ.
ಆನ್ ರೋಡ್ ಪ್ರೈಸ್ ಎಲ್ಲ ಕೇಳ್ತಾ ಇದ್ರು. ಆನ್ ರೋಡ್ ಪ್ರೈಸ್ ಏನಾಗುತ್ತೆ ಅಂತ ನೀವು ನಿಮ್ಮ ಹತ್ರದ ಶೋರೂಮಲ್ಲಿ ಹೋಗಿ ವಿಚಾರಿಸಿದ್ರೆ ಪೂರ್ತಿ ಕಂಪ್ಲೀಟಾಗಿ ಹೇಳ್ತಾರೆ. ಅದು ನಾವು ಶೋರೂಮ್ ಮೇಲೆ ಡಿಪೆಂಡ್ ಆಗುತ್ತೆ, ನಾವೇನು ಹೇಳೋದಕ್ಕಾಗಲ್ಲ. ನಿಮ್ಮ ಡಿಸ್ಟಿಕ್ಕು ನಿಮ್ಗೆ ಎಲ್ಲಿ ಹತ್ರ ಇರುತ್ತೆ ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಅದೆಲ್ಲ ಅಲ್ಲಿ ರಿಜಿಸ್ಟ್ರೇಷನ್ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ನಂಬರ್ ತಂತಿದ್ರೆ ಆ ನಂಬರ್ ಪ್ಲೇಟ್ ಮೇಲೆ ಡಿಪೆಂಡ್ ಆಗುತ್ತೆ, ಆ ನಂಬರ್ ಮೇಲೆ ಡಿಪೆಂಡ್ ಆಗುತ್ತೆ. ಅದೆಲ್ಲ ಸಪ್ರೇಟ್ ಇರುತ್ತೆ. ನನಗೆ ಇಲ್ಲಿ ಹಾಸನ್ ಡಿಸ್ಟ್ರಿಕ್ ರಿಜಿಸ್ಟ್ರೇಷನ್ ಆಗಿ ಇಲ್ಲಿ ಮಿಡ್ ವರ್ಷನ್ನು ನಾನು ಟಾಪ್ ಕನ್ವರ್ಷನ್ ಮಾಡಿಸಿದ್ದೀನಿ. ಆದರೂ ನಾನು ಶೋರೂಮ್ ಪ್ರೈಸ್ ಹೇಳೋದಕ್ಕಾಗಲ್ಲ, ಅದು ನೀವು ಶೋರೂಮಲ್ಲೇ ಹೋಗಿ ವಿಚಾರಿಸ್ಬೇಕು. ಯಾಕೆಂದರೆ ಅದು ನನಗೆ ಗೊತ್ತಿರೋರ ಕಡೆಯಿಂದ ಇದು ಮಾಡಿಸಿ ತಗೊಂಡಿರೋದ್ರಿಂದ ಅವ್ರ ಶೋರೂಮಿಗೆ ಪ್ರಾಬ್ಲಮ್ ಆಗುತ್ತೆ. ನಾನು ಹಂಗೆ ರೇಟ್ ಹೇಳೋದಕ್ಕಾಗಲ್ಲ. ಬೇಸ್ ವೇರಿಯಂಟ್ ಬಂದು 490 ಆಗುತ್ತೆ. ಮಿಡ್ ವರ್ಷನ್ ಬಂದು 530 ಆಗುತ್ತೆ. ಟಾಪ್ ಎಂಡ್ ಬಂದು 640 ಆಗುತ್ತೆ. ನಾನು ಮಿಡ್ ವರ್ಷನ್ ತಗೊಂಡು ಅದನ್ನು ಟಾಪಿಗೆ ಕನ್ವರ್ಟ್ ಮಾಡಿದ್ದೀನಿ. ಅಂದರೆ ನಾನು ಸೆಂಟ್ರಲ್ ಹಾಕು ಇದು ಎಲ್ಲ ಸಪ್ರೇಟ್ ನಾನು ಶೋರೂಮಲ್ಲೇ ಹಾಕ್ಸಿರೋದು, ಅದನ್ನು ಕನ್ವರ್ಟ್ ಮಾಡಿಸಿದ್ದೀನಿ. ನನಗೆ ಏನು ಬೇಕು ಏನು ಬೇಡ ಆ ಐಟಮ್ನೆಲ್ಲ ತೆಗ್ಸಿ ಅದನ್ನು ಟಾಪ್ ಎಂಡ್ ಕನ್ವರ್ಟ್ ಮಾಡಿಸಿದ್ದೀನಿ. ಅದಕ್ಕೆ ಏನು ರೇಟ್ ಕೊಟ್ಟರು ಒಳ್ಳೆ ಪ್ರೈಸಲ್ಲಿ ಹಾಕ್ಕೊಟ್ರು ನನಗೆ. ನೀವು ನಿಮ್ಮ ಶೋರೂಮಲ್ಲಿ ಅಥವಾ ಗೊತ್ತಿರೋರನ್ನ ವಿಚಾರಿಸಿ ಹೋಗಿ ತಗೊಳ್ಳಿ, ಒಳ್ಳೆ ಪ್ರೈಸ್ ಕೊಡ್ತಾರೆ. ಮಾರುತಿ ಅವರೆಲ್ಲ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ. ನನಗೆ ತಿಳಿದಂಗೆ ನಾನು ವಿಚಾರಿಸಿದ್ರಲ್ಲಿ ಟಾಟಾದವರು ಚೆನ್ನಾಗಿ ರೆಸ್ಪಾನ್ಸ್ ಮಾಡಿಲ್ಲ. ಟು ಬಿ ಫ್ರ್ಯಾಂಕ್ ಮನಸ್ಸಿಂದ ಹೇಳ, ಅದಾದ ಬ್ರ್ಯಾಂಡಿಗೆ ಅದರದೇ ಆದ ವ್ಯಾಲ್ಯೂಗಳಿರುತ್ತೆ, ಅದಾದ ಕಾರಿಗೆ ಅದರದೇ ಆದ ಒಂದು ವ್ಯಾಲ್ಯೂಸ್ಗಳಿರುತ್ತೆ. ನಾವು ಯಾವುದನ್ನು ಕಂಪೇರ್ ಮಾಡೋಂಗಿಲ್ಲ. ಒಟ್ಟು ಏನು ಸರ್ವಿಸ್ ಚೆನ್ನಾಗಿದೆ ಎಲ್ಲ ಓಕೆ ಅನ್ನೋದ್ರ ಮೇಲೆ ನಿಮ್ಮದು ಡಿಪೆಂಡ್ ಆಗುತ್ತೆ. ಅದು ಬಿಟ್ಟರೆ ಮಿಕ್ಕಿದೆಲ್ಲ ಏನೂ ಇಲ್ಲ. ಎಲ್ಲ ಕಾರ್ಗೂ ಅದರದೇ ಆದ ಒಂದೊಂದು ಎಕ್ಸ್ಟ್ರಾ ಅದೇನು ಹೇಳ್ತಾರೆ ಅದೊಂದು ಕನೆಕ್ಷನ್ ಇದ್ದೇ ಇರುತ್ತೆ. ನೀವು ಮಾರುತಿನಾರು ಓಡಿಸಿ ಮರ್ಸಿಡೀಸ್ ಆದರೂ ಓಡಿಸಿ, ನಿಮಗೆ ಅದರಲ್ಲಿ ಒಂದೊಂದು ಟೈಮ್ ಮನುಷ್ಯನಿಗೆ ನೆಮ್ಮದಿ ಇಲ್ಲ ಅಂದರೆ ನೀವು ಮರ್ಸಿಡೀಸಲ್ಲಿ ಕೂತ್ಕೊಂಡ್ರೂ ನೆಮ್ಮದಿ ಇರಲ್ಲ, ಮಾರುತಿಲೇ ಚೆನ್ನಾಗಿ ನೆಮ್ಮದಿ ಸಿಗುತ್ತೆ. ಹಂಗೆ ಮನುಷ್ಯನಿಗೆ ನೆಮ್ಮದಿ ಇರಬೇಕು. ಯಾವ ಕಾರಲ್ಲಿ ಓಡಾಡ್ತೀವಿ ಅದೆಲ್ಲ ನಮ್ಮ ಬಜೆಟ್ ನೋಡ್ಬಿಟ್ಟು ತಗೊಳೋದು ಬೆಸ್ಟ್. ಬಡ್ಜೆಟ್ ಓಕೆ, ಬಡ್ಜೆಟ್ 1 ಲಕ್ಷ 2 ಲಕ್ಷ ವೇರಿಯೇಷನ್ ಇರುತ್ತೆ. ಕಾರೇ ತಾಂತಿದ್ದೀವಿ ಅಂದಾಗ ನಮಗೆ ಬಡ್ಜೆಟ್ ಮ್ಯಾಟ್ರ್ ಆಗಲ್ಲ. 1 ಲಕ್ಷ 2 ಲಕ್ಷ ವೇರಿಯೇಷನ್ ಇದ್ದಾಗ ನಿಮಗೆ ಕಾರ್ ತಾಣ ಕೆಪಾಸಿಟಿ ಐತೆ ಅಂದರೆ 1 ಲಕ್ಷ 2 ಲಕ್ಷ ವೇರಿಯೇಷನ್ ಇದ್ರೂ ನಿಮಗೆ ಅಷ್ಟೊಂದೇನು ದೊಡ್ಡ ಇದು ಅನ್ನೋ ಥರ ಏನು ಅನ್ಸಲ್ಲ. ನನಗನ್ಸಿದ್ದು ಒಬ್ಬೊಬ್ರಿಗೆ ಒಂದೊಂದು ಚಾಯ್ಸ್ ಇರುತ್ತೆ. ಆ ಚಾಯ್ಸ್ ಮೇಲೆ ನೀವು ಡಿಪೆಂಡ್ ಆಗಿ ನಿಮ್ಮ ಮನೆಯವ್ರನ್ನೂ ಒಂದು ಮಾತು ಕೇಳಿ, ಅವ್ರಿಗೆ ಇಷ್ಟ ಇತ್ತು ಕೂರೋದಕ್ಕೆಲ್ಲ ಕಂಫರ್ಟಬಲ್ ಇತ್ತು ಅಂದರೆ ತಾಳಿ. ನೀನು ಹೋಗಿ ತಾರ್ ತಗೊಂಡೆ ಅಂದರೆ ಕೆಲವೊಂದ್ಸಲ ವಯಸ್ಸಾದವರಿದ್ರೆ ಮನೇಲಿ ತಾರ್ಗೆ ಹತ್ತೋದಕ್ಕೆ ಆಗಲ್ಲ. ಎಷ್ಟೋ ಜನ ಚಿಕ್ಕ ಗಾಡಿಗಳು ಬೇಕು ಅಂತ ಸ್ವಿಫ್ಟ್ ಇಟ್ಟವ್ರೆ ಅದ್ರ ಜೊತೆ. ಈಗಲೂ ಫ್ಯಾಮಿಲಿ ಓಡಾಡೋದಕ್ಕೆ ಸ್ವಿಫ್ಟಲ್ಲಿ ಓಡಾಡ್ತಾರೆ ಎಂತೆಂಥ ದೊಡ್ಡ ಗಾಡಿ ಇದ್ರು. ಹಿಂಗೆ ಅದು ನಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಟಾಪ್ ಸ್ಪೀಡ್ದು ಮೈಲೇಜ್ ಎಲ್ಲ ಇಷ್ಟ ಆಗಿತ್ತು ನನಗೆ ಫಸ್ಟ್ ಸರ್ವಿಸ್ ಆದಮೇಲೆ. ನೆಕ್ಸ್ಟ್ ಸರ್ವಿಸ್ ಆದಮೇಲೆ ಮತ್ತೆ ವೀಡಿಯೋ ಮಾಡ್ತೀನಿ. ಇನ್ನೊಂದು ವೀಡಿಯೋದಲ್ಲಿ ಸಿಗೋಣ. ಟಾಟಾ ಬಾಯ್, ಥ್ಯಾಂಕ್ ಯು.